ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಲನೆಗೆ ಸ್ವಾಗತ. ವೀಕ್ಷಕರೇ, ಏಪ್ರಿಲ್ 2ನೇ ತಾರೀಕು ದವನ ಹುಣ್ಣಿಮೆ ಅನ್ನುವಂಥದ್ದು ಬರ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹುಣ್ಣಿಮೆಗೆ ವಿಶೇಷ ಶಕ್ತಿ ಇದೆ. ಈ ದಿನದ ನಂತರ ಶನಿ ಮಹಾತ್ಮನ ಕೃಪೆಯಿಂದ 12 ರಾಶಿಗಳಿಗೆ ಕೇವಲ 3 ರಾಶಿಗಳಿಗೆ ಮಾತ್ರ ಸುವರ್ಣ ಕಾಲಾವಕಾಶ ಸ್ಟಾರ್ಟ್ ಆಗ್ತಾ ಇದೆ. ಹಲವು ದಿನದಿಂದ ನೀವು ಪಡ್ತಿರುವ ಕಷ್ಟಕ್ಕೆ ಕೊನೆ ಆಗ್ತಾ ಇದೆ. ಹಾಗಾದರೆ ಆ ಅದೃಷ್ಟವಂತ 3 ರಾಶಿಗಳು ಯಾವುದಂದರೆ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ಈ ಹುಣ್ಣಿಮೆ ನಂತರ ನಿಮ್ಮ ಲಕ್ ಅನ್ನುವಂಥದ್ದು ಫುಲ್ ಓಪನ್ ಆಗ್ತದೆ. ಶನಿ ದೇವನ ಕೃಪೆಯಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಪೂರ್ಣ ನಿವಾರಣೆ ಆಗುತ್ತದೆ. ಯಾವುದಾದ್ರೂ ಬರುವಂತ ಹಣ ನಿಮ್ಮ ಕೈ ಸೇರುತ್ತದೆ. ಕೆಲಸ ಇಲ್ಲದವರಿಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ. 2ನೇ ರಾಶಿಗೆ ತುಲಾರಾಶಿ. ತುಲಾರಾಶಿಯವರಿಗೆ ಶನಿ ದೇವನು ಮನೆಯಿಂದ ಪ್ರಭಾವ ಇರುವಂತದಿಂದ ಬಿಸಿನೆಸ್ ನಲ್ಲಿ ದೊಡ್ಡ ಪ್ರಮಾಣದ ಲಾಭದಾಯಕವಾಗಿರುತ್ತದೆ. ಮನೆಯಲ್ಲಿರುವಂತಕ್ಕಂಥ ಕಿರಿಕಿರಿಗಳು ದೂರ ಆಗುತ್ತದೆ. ಇನ್ನು 3ನೇ ರಾಶಿಯಾಗಿ ಕುಂಭರಾಶಿ. ಈ ರಾಶಿಯವರಿಗೆ ಶನಿ ದೇವನೇ ಅಧಿಪತಿಯಾಗಿರುವುದರಿಂದ ಈ ಹುಣ್ಣಿಮೆ ನಂತರ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ಯಾವುದೇ ಕೆಲಸ ಮಾಡಿದ್ರೂ ಅದೃಷ್ಟ ಬರುತ್ತದೆ. ಈ ಹುಣ್ಣಿಮೆ ದಿನ ಸಂಜೆ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಜೀವನದಲ್ಲಿ ಎಂಥ ಸಮಸ್ಯೆ, ಘೋರ ಸಮಸ್ಯೆ ಇದ್ರೂ ಕೂಡ ಈ ಡಿಸ್ಪ್ಲೇಯಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.